ಭೀಮನಕಟ್ಟೆ ಡ್ಯಾಮ್ ಅಂದರೆ ಅದು ಇವಾಗ ನೀವು ಹುಣಸೂರಿಂದ ಈಚೆ ಬರುವಾಗ ಆನೆಚೌಕೂರು ಗೇಟ್ ಸಿಗ್ತದೆ ಕೊಡಗು ಬಾರ್ಡ್ರಲ್ಲಿ. ಅದಕ್ಕಿಂತ ಮುಂಚೆ ಒಂದು 4 ಕಿಲೋಮೀಟ್ರು ಒಂದು ಅಳ್ಳೂರು ಅಂತ ಗ್ರಾಮ ಇದೆ. ಒಂದು ಅಲ್ಲಿ ಒಂದು ಬೋರ್ಡ್ ಇದೆ ಅಳ್ಳೂರು ಅಂತ, ಅಳ್ಳೂರು. ಸೊ ಆ ಮೇನ್ ರೋಡಿಂದ ಒಳಗೆ ಒಂದು 2 ಕಿಲೋಮೀಟರ್ ಹೋದರೆ ಅಲ್ಲಿ ಒಂದು ದೊಡ್ಡ ಒಂದು ಡ್ಯಾಮ್ ಇದೆ, ಭೀಮನಕಟ್ಟೆ ಡ್ಯಾಮ್. ಇದು ದೇವರಾಜ್ ಅರಸ್ ಅವರು ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿ ಆಗಿರುವಾಗ ಆವಾಗ ಇದು ಈ ಡ್ಯಾಮ್ ಇದು ಕನ್ಸ್ಟ್ರಕ್ಷನ್ ಆಗಿದ್ದು. ಸೊ ಅಲ್ಲಿ ನಮ್ಮದು ಒಂದು ಸ್ನೇಹಿತರು ಮನೆಪಣ್ಣ ತಿಮ್ಮಯ್ಯ ಅಂತ, ಅವ್ರೀಗ ಇಲ್ಲ, ಅವರು ನಮ್ಮ ಗುಡ್ ಫ್ರೆಂಡ್ ಯೂಸ್ ಟು ಟೇಕ್ ಮೀ ಸಮ್ಟೈಮ್ಸ್ ಅಲ್ಲಿ ಡ್ಯಾಮ್ ನೋಡುವ ಅಂತ. ಆ ಡ್ಯಾಮ್ ಅಂದರೆ ಅದು ಒಂದು ನ್ಯಾಚುರಲ್ ಒಂದು ಬೋಲ್ ಹಂಗೆ. ಸೊ ಅಲ್ಲಿ ಈ ನಮ್ಮ ಅಲ್ಲಿ ನಾಗರಹೊಳೆ ನ್ಯಾಷನಲ್ ಪಾರ್ಕಿಂದ ಎಲ್ಲ ಹರಿಯೋ ನೀರು ಅಲ್ಲಿಗೆ ಬರೋದು. ಸೊ ಅಲ್ಲಿ ಡ್ಯಾಮ್ ಕಟ್ಟಿದ್ದು. ಅದೇ ಡ್ಯಾಮ್ದು ಆ ಗೇಟು, ಸ್ಲೂಯಿಸ್ ಗೇಟು, ಅದು ಬ್ಲಾಕ್ ಆಗಿದೆ, ಅದು ಡ್ಯಾಮೇಜ್ ಆಗಿ ಅಲ್ಲಿ ನೀರು ನಿಲ್ತಾ ಇಲ್ಲ. ಇಟ್ ವಾಸ್ ವೇಸ್ಟ್, ದೇರ್ ವಾಸ್ ನೋ ವಾಟರ್ ಇನ್ ದ ಡ್ಯಾಮ್. ಅದೇ ಇಟ್ ವಾಸ್ ಇಂಪಾರ್ಟೆಂಟ್ ಫಾರ್ ವಾಟರ್ ಫಾರ್ ವೈಲ್ಡ್ ಲೈಫ್. ಇಟ್ ವಾಸ್ ಗುಡ್ ವೈಲ್ಡ್ ಲೈಫ್ ಪಾಯಿಂಟ್ ಬಿಕಾಸ್ ಅಲ್ಲಿ ಇಟ್ ವಾಸ್ ಅಂಡರ್ ಮುದ್ದನಹಳ್ಳಿ ಸ್ಟೇಟ್ ರಿಸರ್ವ್ ಫಾರೆಸ್ಟ್ ವಿಚ್ ಇಸ್ ನೌ ಕಮ್ ಇನ್ ಟು ನ್ಯಾಷನಲ್ ಪಾರ್ಕ್. ಅದು ನಾವು ಸಜೆಸ್ಟ್ ಮಾಡಿ ಟೇಕ್ ಇಟ್ ಇಟ್ ಬಿಕೇಮ್ ಅಂಡರ್ ನ್ಯಾಷನಲ್ ಪಾರ್ಕ್. ಸೊ ಅಲ್ಲಿ ನಾವು CCF ಮನೋಜ್ ಕುಮಾರ್ ಇರುವಾಗ ನಾವು ಸುಮಾರು ಪ್ರಯತ್ನ ಮಾಡಿ ಏನಾಗಿಲ್ಲ. ಒಂದು ದಿವಸ CCF ಮನೋಜ್ ಕುಮಾರ್ನಲ್ಲಿ ಕರ್ಕೊಂಡೋಗಿ ಅವ್ರಿಗೆ ತೋರಿಸಿ, ಅವರು ಒಡನೆ ಫೋನ್ ಮಾಡಿ ಅಲ್ಲಿಂದೇ ಮಾಡಿ ಮತ್ತೆ ಆ್ಯಕ್ಷನ್ ಆಯಿತು. ಆ ಸ್ಲೂಯಿಸ್ ಗೇಟ್ ರಿಪೇರ್ ಆಯಿತು. ಇವಾಗ ಅಲ್ಲಿ ಕ್ವೈಟ್ ಗುಡ್ ವಾಟರ್ ಇಸ್ ದೇರ್. ಸೊ ಇಟ್ ಈಸ್ ಅ ವೆರಿ ಗುಡ್ ಪಾಯಿಂಟ್ ಫಾರ್ ವಾಟರ್ ಫಾರ್ ವೈಲ್ಡ್ ಲೈಫ್, ಎಸ್ಪೆಷಲಿ ವೈಲ್ಡ್ ಎಲಿಫೆಂಟ್ಸ್ಗೆ. ಮತ್ತು ಅಗೇನ್ ವಿ ಸಜೆಸ್ಟೆಡ್ ಅದರದ್ದು ಈಚೆ ಟುವರ್ಡ್ಸ್ ದ ರೋಡ್ ಸೈಡ್ ಒಂದು ಎಲಿಫೆಂಟ್ ಕ್ಯಾಂಪ್ ಮಾಡಲಿಕ್ಕೆ. ಬಿಕಾಸ್ ಇರೋ ಆನೆಲ್ಲ ಮತ್ತಿಗೋಡು ಅಲ್ಲಿ ಇಲ್ಲಿ ಕ್ರೌಡ್ ಆಗಿಬಿಟ್ಟಿದೆ. ಸೊ ಅಲ್ಲಿ ಒಂದು ಎಲಿಫೆಂಟ್ ಕ್ಯಾಂಪ್ಸ್ ಆಗಿದೆ ನಮ್ಮ ಸಜೆಷನ್. ಅಲ್ಲಿ ಲಾಸ್ಟ್ ಟೈಮ್ ಒಂದು 10 ಆನೆ ಇತ್ತು ಅಲ್ಲಿ. ಐ ಡೋಂಟ್ ನೋ ಇಫ್ ದೇರ್ ಆರ್ ಮೋರ್. ಟೈಮ್ ಆಯಿತು, ಹೋಗಿಲ್ಲ ಅಲ್ಲಿ. ಸೊ ಇಟ್ ಈಸ್ ಅ ವೆರಿ ಗುಡ್ ಎಕ್ಸಲೆಂಟ್ ವಾಟರ್ ಪಾಯಿಂಟ್ ಫಾರ್ ವೈಲ್ಡ್ ಲೈಫ್. ಓಕೆ ಸರ್, ಇನ್ನು ಈಗ ನೀವು ಯಾವೆಲ್ಲ ಯೋಜನೆಗಳಲ್ಲಿ ಆಕ್ಟಿವ್ ಆಗಿದ್ದೀರಾ ಅಂತಂದರೆ, ಈಗ ಸದ್ಯ ನೀವು IUCN ಅಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳಿ ಸರ್. IUCN ಬಗ್ಗೆ ಇವಾಗ ನಾನು ಮೇಯ್ನ್ ಅಟೆಂಪ್ಟ್ ಏನಂದರೆ ನಮ್ಮ ಈ ಹಿಮೇಕ್ ಅಲಯನ್ಸ್, ಹಿಮಾಲಯ ಮತ್ತು ಮೀಕಾಂಗ್, ನಾನು ಹೇಳಿದ್ದೀನಿ ನಿಮಗೆ. ಹಿಮಾಲಯ ಮತ್ತು ಮೀಕಾಂಗ್ ರೀಜನ್ನು ಅದು ಹೇಗೆ ಕ್ಲೈಮೇಟ್ ಚೇಂಜ್, ಹಿಮಾಲಯ ಇದು ಗ್ಲೇಷಿಯರ್ ಮೆಲ್ಟಿಂಗ್, ರಿಡ್ಯೂಸ್ ಸ್ನೋಫಾಲ್ ಆಗ್ತಾಯಿದೆ, ಅದನ್ನ ಹೇಗೆ ನಿಲ್ಲಿಸ್ಬೇಕು ಅಂತ ಅದ್ರ ಬಗ್ಗೆ ನಾವು IUCN ಜೊತೆಲಿ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು IUCN ನಮ್ಮ ಪ್ರಪೋಸಲ್ ಅಪ್ರೂವ್ ಮಾಡಿದ್ದಾರೆ. ಇಟ್ ಇಸ್ ಅ ರೀಜನಲ್ ಕೋಆಪರೇಷನ್ ಆಫ್ 11 countries ಫಾರ್ ಮಿಟಿಗೇಷನ್ ಆಫ್ ಕ್ಲೈಮೇಟ್ ಚೇಂಜ್. ಐ ಡೋಂಟ್ ಥಿಂಕ್ ದರ್ ಹಸ್ ಬೀನ್ ಅ ಲಾರ್ಜರ್ ರೀಜನಲ್ ಕೋಆಪರೇಷನ್ ಆನ್ ಎನ್ವೈರನ್ಮೆಂಟ್ ಇಶ್ಯೂ ಲೈಕ್ ದಟ್. ಸೊ ದಟ್ ಈಸ್ ದ ಮೇನ್ ಅವ್ರ ಜೊತೆಲಿ. ಹೌದು, ಸೊ ಅವರು ಆ ಪ್ರಾಜೆಕ್ಟ್ ಅಪ್ರೂವ್ ಮಾಡಿದ್ದಾರೆ. ಆದರೆ ದೇ ಹ್ಯಾವ್ ಅಪ್ರೂವ್ಡ್, ಬಟ್ ದೆನ್ ಇನ್ನೂ ದೇ ಲಾಟ್ ಆಫ್ ವರ್ಕ್ ಟು ಡೂ. We have to in fact start with our own government, and then there are so many other governments. We have ಸ್ವಲ್ಪ ಡೈಲಾಗ್ ಇವಾಗ ಮಾಡಿದ್ದೀವಿ ಬೇರೆ IUCN members from other countries also. Now even I had gone to China to talk. Even Chinese scientists, they had agreed with me. Yeah, how they call it Tibet, ಹೇಳ್ತಾರೆ ಅದು black, they got some name for those areas anyway. So the Chinese Academy of Sciences also, they have agreed with this suggestion, and there is agreement ಇದೆ. It's only that where do we start, how do we start, and where the funding is going to come from. ಎಸ್ ಸರ್, ಈಗ ಕೊಡಗಿನ ಜನರಿಗಾಗಿ ಏನಾದರೂ ಮಾಡಬೇಕು ಅನ್ನೋಂಥ, ಮುಂದೆ ಏನಾದರೂ ಮಾಡಬೇಕು ಅಂತ ಫ್ಯೂಚರ್ ಪ್ಲಾನ್ಸ್ ಏನಾದರೂ ಇದೆಯಾ ಸರ್? ಕೊಡಗಿನ ಜನಗೆ ಏನು ಮಾಡಬೇಕಂದ್ರೆ ಮೇನ್ಲಿ ಒಂದು ಈ ನಗರೀಕರಣ ನಿಲ್ಲಬೇಕು, ಕಮರ್ಷಿಯಲ್ ಲ್ಯಾಂಡ್ ಕನ್ವರ್ಷನ್ ನಿಲ್ಲಬೇಕು. ನಾನು ಆಲ್ರೆಡಿ ಕೋರ್ಟಲ್ಲಿ ಇದ್ದೀನಿ. ಅಕಾರ್ಡಿಂಗ್ ಟು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 64, ಕಾಫಿ ಪ್ಲಾಂಟೇಷನ್ಸ್, ಗದ್ದೆ, ಜಮ್ಮಬಾಣೆನ ಕನ್ವರ್ಟ್ ಮಾಡೋಂಗೆ ಇಲ್ಲ. ಸೊ ಅಗೇನ್ಸ್ಟ್ ಇದು ವೈಲೇಷನ್ ಆಗ್ತಾ ಉಂಟು. ಸೊ ನಮಗೆ ಯಾವಾಗ ಇದ್ರದ್ದು ಮಾಹಿತಿ ಸಿಕ್ತು ಥ್ರೂ ಒನ್ ಆಫ್ ಮೈ ಫ್ರೆಂಡ್ಸ್, ಸೊ ನಾನು ಒಡನೆ ಕೋರ್ಟಿಗೆ ಹೋಗಿದ್ದೀನಿ. 2018-19 ಐ ಗಾನ್ ಟು ಕೋರ್ಟ್, ಆ್ಯಂಡ್ ಇಟ್ ಈಸ್ ಕೀಪ್ ಡ್ರ್ಯಾಗಿಂಗ್. ಬಟ್ ಇವಾಗ ನಮ್ಮ ಲಾಯರ್ ಹೇಳ್ತಾರೆ, ವಿತಿನ್ 1 month ವಿಲ್ ಗೆಟ್ ದ ಫೈನಲ್ ಆರ್ಡರ್. ಹೋಪ್ಫುಲಿ ಅದೊಂದು ಕೊಡಗು ರಕ್ಷಣೆ ಮಾಡಲಿಕ್ಕೆ ಒಂದು ದೊಡ್ಡ ಇದು. ಮತ್ತು ಇನ್ನೊಂದು, ನಾವು ಈಗ ನಮಗೆ ಸಡನ್ಲಿ ಇದು ಬಂತು, ಈ ಹೊರಗಡೆಯಿಂದ ಜನರು ಇಲ್ಲಿ ಬಂದು ಲ್ಯಾಂಡ್ ಖರೀದಿ ಮಾಡ್ತಾರಲ್ಲ, ಅದು ನಿಲ್ಲಬೇಕು.
ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಯಾಕಂತ ಹೇಳ್ತೀನಿ, ಇವಾಗ ಹೊರಗಡೆ ಬಂದು ಇಲ್ಲಿ ಖರೀದಿ ಮಾಡ್ತಾರೆ, ಅವರು ಒಂದು ಕಮರ್ಷಿಯಲ್ ಆ್ಯಂಗಲಿಂದ ಮಾಡ್ತಾರೆ ಖರೀದಿ ಮಾಡೋದು. ಅಲ್ಲಿ ಬಂದು ಏನಾದರೂ ರಿಸಾರ್ಟು ಅದು ಇದು ಮಾಡಲಿಕ್ಕೆ ಕೆಲವು ಜನರು ತಾಟಾಗಿ ಮಾಡ್ಕೊಳ್ಬೋದು, ಮೋರ್ ಆಫ್ ಒಂದು ಅವರ ಸ್ಟೇಟಸ್ ಸಿಂಬಲ್. ಮತ್ತು ಔಟ್ಸೈಡರ್ಸ್ ಇಲ್ಲಿ ಬಂದು ಲ್ಯಾಂಡು ತಗೊಂಡೇ ಹೋದರೆ ನಮ್ಮ ಜನರು ನಮ್ಮ ಮೂಲ ನಿವಾಸಿದವರು ಬ್ಯಾಕ್ ಸ್ಟೇಜ್ ಹೋಗ್ಬಿಡ್ತಾರೆ. ವಿಲ್ ಗೆಟ್, ಬಿಕಾಸ್ ಇದು ಹೋಮ್ಲ್ಯಾಂಡು, ನಮಗೆ ಇಲ್ಲ ಇಡೀ ಕೊಡಗು ಸಣ್ಣ ಜಿಲ್ಲೆ, ನಮಗೆ ಬೇರೆ ಮನೆ ಇಲ್ಲ. ನಾವು ಬ್ಯಾಂಗ್ಳೂರು ಅಲ್ಲಿಗೂ ವಿಲ್ ಬಿಕಮ್ ಜಸ್ಟ್ ಡಿಸ್ಪರ್ಸ್ ಆಗಿಬಿಡ್ತೀವಿ. ಇಂಗ್ಲೀಷಲ್ಲಿ ಹೇಳ್ತಾರೆ ಶಾಫ್ ಇನ್ ದ ವಿಂಡ್ ಅಂತ, ಹಾಗೆ. ಸೊ ನಾನು ಹೀಗೆ ಹೇಳುವಾಗ, ಸೊ ನಮಗೆ ಒಂದು ಲಾ ಬೇಕು, ಕಾನೂನು. ಇದು ಯಾರು ಖರೀದಿ ಮಾಡಬಾರ್ದು, ಯಾರು ಮಾರಾಟ. ಸೊ ಜನರೇ ಹೇಳ್ತಾರೆ, ಅಲ್ಲ ನಿಮಗೆ ಲಾ ನೀವೇ ಮಾರಾಟ ಮಾಡೋದಲ್ಲ, ನೀವೇ ಮಾರಾಟ ಮಾಡೋದು ನಿಲ್ಲಿಸಿ, ನೀವೇ ಮಾರಾಟ ಮಾಡೋದು ಯಾಕೆ ಮಾಡ್ತೀರಾ? ಒಪ್ಕೊಂಡಿದ್ದೀನಿ, ನಾವೇ ಮಾರಾಟ ಮಾಡೋದು. ಆದರೆ ಇವಾಗ ನೀವು ನೋಡಿ, ನಾಗಾಲ್ಯಾಂಡ್, ಮಿಜೋರಾಂ, ಅರುಣಾಚಲ್, ತ್ರಿಪುರ, ಹಿಮಾಚಲ್ ಪ್ರದೇಶ್ ಮತ್ತು ಉತ್ತರಾಖಂಡ್, ಅಲ್ಲಿ 11 ಜಿಲ್ಲೆಯಲ್ಲಿ ಲಾಗ್ ಇದೆ. ಉತ್ತರಾಖಂಡಲ್ಲಿ ಹೊರಗಡೆಯವ್ರಿಗೆ ಖರೀದಿ ಮಾಡಲಿಕ್ಕೆ ಹಕ್ಕಿಲ್ಲ. ಯು ವಾಂಟ್ ಟು ಬೈ ಇನ್ ಹಿಮಾಚಲ್, ಯು ಹ್ಯಾವ್ ಟು ಬಿ ಹಿಮಾಚಲಿ. ಯು ವಾಂಟ್ ಟು ಬೈ ಇನ್ ನಾಗಾಲ್ಯಾಂಡ್, ಯು ಹ್ಯಾವ್ ಟು ಬಿ ನಾಗಾ ಆರ್ ಅ ಮಿಜೋ ಆರ್ ಫ್ರಮ್ ರಿಸೈಡಿಂಗ್ ದೇರ್. ಸೊ ಇಲ್ಲಿ ಕೊಡಗಿಗೆ ಬರುವಾಗ ನಮ್ಮ ಅಲ್ಲಿ ಲಿಸ್ಟ್ ಆಗಿದೆ, ಮೂಲ ನಿವಾಸಿ ಆಗಿರಬೇಕು. ಅದರ್ವೈಸ್ ಯು ಹ್ಯಾವ್ ಟು ಬಿ ಎ ಜಮ್ಮಾ ಹೋಲ್ಡರ್. ಓನ್ಲಿ ದೆನ್ ಯು ಕ್ಯಾನ್ ಪರ್ಚೇಸ್ ಲ್ಯಾಂಡ್ ಇನ್ ಕೊಡಗು.